ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರೆಸ್ನವ್ರು ಬಂದಿದ್ದಾರೆ. ನೀನು ಪ್ರೆಸ್ ಮೀಟ್ ಅಟೆಂಡ್ ಮಾಡಬೇಕು. ಅವ್ರ ಮುಂದೆ ಏನೇನೋ ಮಾತಾಡೋದಲ್ಲ. ಅದಕ್ಕೆ ಮುಂಚೆ ಮನೆಗೆ ಬಾ, ರೆಡಿಯಾಗಿ ನೀನು ಚಿರು ಇಬ್ರು ಒಟ್ಟಿಗೆ ಪ್ರೆಸ್ ಮೀಟ್ ಅಟೆಂಡ್ ಮಾಡಬೇಕು. ಸರಿ ಮೇಡಮ್. ನೋಡು, ಬರೀ ರೆಡಿ ಆಗೋದಲ್ಲ, ಮದುಮಗಳು ತರ ರೆಡಿ ಆಗ್ಬಿಟ್ಟು ಬರ್ಬೇಕು. ಸರಿ ಮೇಡಮ್. ಬಾ ಮಗಳೇ. ಹಾಂ ಓಕೆ ಹಾಂ ಅದನ್ನೆಲ್ಲ ನಾನು ಮಾತಾಡ್ತೀನಿ. ಓಕೆ ಹಾಂ ನಾನು ಕಾಲ್ ಮಾಡ್ತೀನಿ. ಬಾಯ್. ಜಾನು ಗುಡ್ ನ್ಯೂಸ್ ಜಾನು. ಏನಾಯ್ತು? ನೀನು ಹೀರೋಯಿನ್ ಆಗ್ತಿದ್ಯಾ. ವಾಟ್? ಅಂದ್ರೆ ನೀನ್ ಹೀರೋಯಿನ್ ಕಾಸ್ಟ್ ಮಾಡೋದಕ್ಕೆ ಒಬ್ರು ಡೈರೆಕ್ಟರ್ ಬರ್ತಾ ಇದಾರೆ. ಹೌದಾ? ಹ್ಞೂ ಜಾನು, ನಿನ್ ಫೋಟೋಸ್ನೆಲ್ಲ ನನ್ಗೆ ಗೊತ್ತಿರೋರ್ಗೆಲ್ಲ ಕಳಿಸಿದ್ದೆ. ಯಾರೋ ಒಬ್ರು ದೊಡ್ಡ ಡೈರೆಕ್ಟ್ರು ನಿನ್ ಫೋಟೋಸ್ನೆಲ್ಲ ನೋಡಿ ಅವ್ರ ನೆಕ್ಸ್ಟ್ ಸಿನಿಮಾಗೆ ನೀನೇ ಹೀರೋಯಿನ್ ಅಂತ ಡಿಸೈಡ್ ಮಾಡಿದಾರಂತೆ. ಆ ವಿಷಯವಾಗಿ ಮಾತಾಡೋದಕ್ಕೆ ನಮ್ಮ ಮನೆಗೆ ಬರ್ತಿದಾರಂತೆ ಇವತ್ತು. ಅರವಿಂದ್, ನಾನು ಸೆಲೆಕ್ಟ್ ಆಗ್ತೀನಿ ಅಲ್ವಾ? 100% ಸೆಲೆಕ್ಟ್ ಆಗ್ತೀಯ ಜಾನು. ಆದ್ರೆ ನಿನ್ನಿಂದ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಏನು? ಅವ್ರಿಗೊಂಚೂರು ದುಡ್ಡು ಶಾರ್ಟೇಜ್ ಆಗಿದೆ ಅಂತೆ. ಆ ದುಡ್ಡು ಏನಾದ್ರು ನೀನ್ ಕೊಟ್ರೆ ಆ ಮೂವಿಗೆ ನೀವೇ ಹೀರೋಯಿನ್ ಕನ್ಫರ್ಮ್ ಅಂತೆ. ದುಡ್ಡು ಕೊಟ್ಟು ಹೀರೋಯಿನ್ ಆಗ್ಬೇಕಾ? ಚನು, ನನಗೂ ಆಕ್ಚುಲಿ ಇಷ್ಟ ಇಲ್ಲ. ಆದ್ರೆ ಈ ಗೋಲ್ಡನ್ ಅಪರ್ಚುನಿಟಿ ಅಲ್ವಾ, ಇವಾಗ ಒಂಚೂರು ದುಡ್ಡು ಬಿಚ್ಚಿದ್ರೆ ನಾಳೆ ಲಕ್ಷ ಎಣಿಸ್ಕೋಬಹುದು. ಸರಿ, ಮೊದಲು ಅವ್ರು ಬರ್ಲಿ, ಮಾತಾಡಿ ಡಿಸೈಡ್ ಮಾಡೋಣ. ನೋಡು, ಅವರೇ ಕಾಲ್ ಮಾಡ್ತಿದ್ದಾರೆ. ಇನ್ನೇನು 10 ಮಿನಿಟ್ಸ್ ಅಲ್ಲಿ ಬಂದ್ಬಿಡ್ತಾರೆ. ಹಲೋ, ಸರ್ ಎಲ್ಲಿ ಸರ್ಕಲ್ ಹತ್ರ ಬಂದ್ರಾ? ರೈಟ್ ತಗೊಳ್ಳಿ. ಓಕೆ. ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ದೀಪಗಿದೆಲ್ಲ ಹೊಸ್ತು, ಹೇಗ್ ನಿಭಾಯಿಸ್ತಾಳೋ ಏನೋ ರೀ. ದೊಡ್ಡವ್ರ ಮನೆಯಲ್ಲಿ ಮದುವೆ ಆಗಿದೆ, ವಿಷಯ ತಿಳಿದು ಪ್ರಶ್ನವರೆಲ್ಲ ಬಂದಿರ್ತಾರೆ. ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಅಣ್ಣ, ಟಿವಿಲಿ ಬೇರೆ ಏನೇನೋ ಹೇಳ್ತಿದ್ದಾರೆ. ಈಗಲೇ ಒಂದು ಫೋನ್ ಮಾಡಿ ಕೇಳೋಣ. ಎಲ್ಲಾನು ಸರಿಯಾಗಿ ಗೊತ್ತಾಗ್ಬೇಕು ಅಂದ್ರೆ ಕೊನೆ ತನಕ ನೋಡ್ಬೇಕಲ್ವಾ? ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಏನೇ ಏನೇ ಇದು? ಯಾಕೆ ಹಾಗೆ ನಗ್ತಿದ್ದೀರಾ? ಇವಳು ಅವತಾರ ನೋಡಿದ್ರೆ ನಗು ಬರ್ದೆ ಇನ್ನೇನ್ ಮಾಡ್ಬೇಕು? ದೀಪ, ಯಾಕೆ ಹೀಗೆ ರೆಡಿ ಆಗಿದ್ಯಾ? ಅಕ್ಕ, ಅದು ಸುಕನ್ಯಾ ಮೇಡಮೇ ನಂಗೆ ಈ ಥರ ರೆಡಿ ಆಗಕ್ಕೆ ಹೇಳಿದ್ದು. ಏಯ್, ನಾನೆಲ್ಲ ಹೇಳ್ದೆ? ನಾನು ಹೇಳಿದ್ದು ಮದುಮಗಳ ತರ ಲಕ್ಷಣವಾಗಿ ರೆಡಿ ಆಗ್ಬಿಟ್ ಬಾ ಅಂತ. ನೀನ್ ನೋಡಿದ್ರೆ ಮದ್ವೆ ಸೀರೆ ಹಾಕೊಂಡು ಬಾಸಿನ ಕಟ್ಕೊಂಡು ಬಂದಿದೀಯಲ್ಲೇ. ಇದೇನಿದು ಹೀಗೆ ಬಂದಿದ್ಯಾ? ಯಾವಾಗ ನೋಡಿದ್ರು ಇದೇ ಸೀರೆ ಉಟ್ಕೊಂಡಿರ್ತೀಯಾ? ಬೇರೆ ಸೀರೆ ಇಲ್ವಾ ನಿನ್ನ ಹತ್ರ? ಇಲ್ಲ ಮೇಡಮ್, ನನ್ನ ಹತ್ರ ಇರೋದಿದು ಒಂದೇ ಸೀರೆ. ಮದ್ವೆ ಸೀರೆ ಏನೋ ಹಾಕೊಂಡ್ ಬಂದಿದ್ಯಾ? ಮದ್ವೆಲ್ ಹಾಕೊಂಡಿದ್ ಒಡವೆ ಎಲ್ಲಿ? ಅದನ್ನ ಯಾಕೆ ಹಾಕೊಂಡ್ ಬಂದಿಲ್ಲ? ಯಾಕೆ ಸುಮ್ನಿದ್ಯಾ? ಒಡವೆಗಳನ್ನ ಯಾರಿಗೂ ಗೊತ್ತಿಲ್ಲದೆ ಊರಿಗೆ ಪಾರ್ಸಲ್ ಮಾಡ್ಬಿಟ್ಟಿದೆ ಹೇಗೆ? ಇದೇನಿದು? ಈ ಕೈಗೂ ಗಾಯ ಮಾಡ್ಕೊಂಡಿದ್ಯಾ? ಅದು ಕೈಯಲ್ಲಿರೋ ಬಳೆನ ತೆಗೆಯುವಾಗ ಗಾಯ ಆಯ್ತು ಮೇಡಮ್. ಅದಕ್ಕೆ ಮದ್ವೆ ಒಡವೆಗಳನ್ನ ಹಾಕೊಂಡ್ ಬಂದಿಲ್ವಾ? ಈಗ ಇದೆಲ್ಲ ಮಾತಾಡೋದಕ್ಕೆ ಟೈಮ್ ಇಲ್ಲ. ಬೇಗ ಯಾವುದೋ ಒಂದು ಒಡವೆ ತಂದು ಅವಳಿಗೆ ಹಾಕಿ. ಅಯ್ಯೋ, ನನ್ನ ಹತ್ರ ಎಲ್ಲಿದೆಯಮ್ಮ ಎಕ್ಸ್ಟ್ರಾ ಒಡವೆಗಳು? ನನ್ನ ಹತ್ರ ಇರೋದೆಲ್ಲ ಓಲ್ಡ್ ಡಿಸೈನ್ಗಳು. ಕವನಂಗ್ ಮಾಡಿಸಿದ ಡಿಸೈನು ಇವಳಿಗೆ ಸೆಟ್ ಆಗೋದಿಲ್ಲ. ಹಾಗಂತ ಇವಳನ್ನ ಹೀಗೆ ಪ್ರೆಸ್ ಮೀಟಿಗೆ ಕರ್ಕೊಂಡು ಹೋಗೋಕ್ಕಾಗತ್ತಾ? ಪ್ರೆಸ್ನವರೆಲ್ಲ ನೋಡಿ ಏನು ಅನ್ಕೊಳ್ಳಲ್ಲ. ನಮ್ಮ ಮನೇಲಿ ಸೊಸೆ ಆಗಿರ್ಬೇಕಾದ ದೀಪ ಕೆಲಸದವಳಾಗಿದ್ದಾಳೆ. ಆ್ಯಕ್ಚುಲಿ ಇವಳಿಗೆ ನಾನು ಅದನ್ನು ಕೊಡಬೇಕಿತ್ತು. ಚಿಕ್ಕಮ್ಮ, ಒಡವೆ ನಾನು ತರ್ತೀನಿ.
ಸರ್ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಸರ್ ನೀವು ತಲೆನೇ ಕೆಚ್ಕೋಬೇಡಿ, ಹೇಳಿದ್ದೆಲ್ಲ ಚೆನ್ನಾಗಿ ನೆನಪಿದೆ. ನಿಮ್ಮ ಹುಡುಗಿ ಇವತ್ತು ನಾನು ಮಾಡೋ ಆ್ಯಕ್ಟಿಂಗ್ ನೋಡಿ ಹಂಗೆ ಇಮಿಡಿಯೇಟಾಗಿ ದುಡ್ಡು ತೆಗೆದು ಕೊಟ್ಬಿಡ್ಬೇಕು. ಹಲೋ, ಅವಳ ಹತ್ರ ಕ್ಯಾಶ್ ಇಲ್ಲ, ದುಡ್ಡು ಕೊಡೋ ಥರ ಮಾಡಬೇಕು. ಆಮೇಲೆ ನಾನು ಇಸ್ಕೋತೀನಿ. ಹಂಗಾರೆ ಒಂದು 50 ಲಕ್ಷ ಕೇಳ್ಬಿಡ. ಹಲೋ, ಫಸ್ಟ್ ಒಂದು 25 ಲಕ್ಷ ಸಾಕು, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಓಕೆನಾ? ಓಕೆ ಬನ್ನಿ ಬನ್ನಿ ಬನ್ನಿ. ಹಲೋ ಹಲೋ ಹಲೋ, ನೀವು ತುಂಬಾ ದೊಡ್ಡ ಡೈರೆಕ್ಟರ್ ಅಂತ ಬಿಲ್ಡಪ್ ಕೊಟ್ಟಿದ್ದೀನಿ. ಈ ತರ ಹೋದ್ರೆ ಹೆಂಗೆ? ತಗ್ಗಿ ಬಗ್ಗೆ ಸ್ಟಿಫ್ ಆಗಿ ಹೋಗ್ಬೇಕು. ಹಂಗಂತೀರಾ? ಇವಾಗ ನೋಡಿ ಜಾನು, ಡೈರೆಕ್ಟರ್ ಸರ್ ಬಂದಿದ್ದಾರೆ, ಬೇಗ ಕೆಳಗೆ ಬಾ. ಬನ್ನಿ ಸರ್, ಕೂತ್ಕೊಳ್ಳಿ. ನೀವ್ಯಾರು? ನಮ್ಮ ಹೀರೋಯಿನ್ ಮ್ಯಾನೇಜರಾ? ಸರ್ ಅವರು ನಮ್ಮ ಅಣ್ಣ ಸರ್. ಕೂತ್ಕೊಳ್ಳಿ. ಜಾನು, ಇವರೇ ತುಂಬಾ ಫೇಮಸ್ ಡೈರೆಕ್ಟರ್ ಮಂಜುನಾಥ್ ಭದ್ರಾವತಿ ಅಂತ, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ. ಹೇಳಿ ಸರ್. ಹೇಳೋದೇನಿಲ್ಲ ಮೇಡಮ್, ನಮ್ಮ ನೆಕ್ಸ್ಟ್ ಸಿನಿಮಾಗೆ ನೀವೇ ಇದೆ ಇನ್ನು. ಆದರೆ ಸರ್ ಹೇಳಿದ್ದೀನಿ. ಅದೇ ಜಾನು, ದುಡ್ಡಿನ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಹೀರೋಯಿನ್ ಆಗಬೇಕು ಅಂದ್ರೆ ಎಷ್ಟು ಕೊಡಬೇಕು? ಜಸ್ಟ್ 25 ಕೊಟ್ಟರೆ ಸಾಕು. 25,000 ತಾನೇ ಕೊಡ್ತಾರೆ ಬಿಡಿ. ಚೀಪ್ ಫೆಲೋ, 25,000 ಅಲ್ಲ, 25 ಲಕ್ಷ. 25 ಲಕ್ಷ ಏನಂತೀಯಮ್ಮ? 25 ಲಕ್ಷನಾ? ಮಾಗಡಿಲಿ ಫುಲ್ ಸೈಟೇ ತಗೋಬಹುದು. ಅಯ್ಯ ಮೇಡಮ್, ಸಿನಿಮಾ ಹಿಟ್ ಆಯ್ತಂದ್ರೆ ಅದೇ ಜಾಗದಲ್ಲಿ 10 ಸೈಟ್ ತಗೋಬೋದು. ನೋಡಿ ಮೇಡಮ್, ಇದು 1 ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಆಮೇಲೆ ಇದು ಬರೀ ಇನ್ಕಮಿಂಗ್ ಅಷ್ಟೇ. ಪಿಕ್ಚರ್ ಫ್ಲಾಪ್ ಆದ್ರೆ ನಾನು ಚಾನ್ಸೇ ಇಲ್ಲ. ದುಡ್ಡಿನ ಬಗ್ಗೆ ಆಮೇಲೆ ಮಾತಾಡೋಣ ಸರ್. ಮೊದಲು ನೀವು ಯಾವ್ಯಾವ ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿ. ಅಂಬಾರಿ, ಅದ್ದೂರಿ, 100 ಮೂವಿ ನೀವು ನೋಡಿರ್ತಿರಲ್ಲ? ನಾನು ನೋಡಿದ್ದೀನಿ. ನೋಡಿ, ಸೂಪರ್ ಹಿಟ್ ಪಿಕ್ಚರ್ಗಳು. ಈಗ ಯಾವ್ದು ಮಾಡ್ತಿದ್ದೆ ಡೈರೆಕ್ಟ್ರೆ? ಈಗ ಸೋಂಬೇರಿ ಅಂತ ಮಾಡ್ತಾ ಇದ್ದೀನಿ. ನಮ್ಗೆ ಏನಿದ್ರು ನಮ್ಮ ಸಿನಿಮಾ ಎಲ್ಲ ರೀಯಿಂದಾನೆ ಎಂಡಬೇಕು. ನಾನೇ ಡೈರೆಕ್ಟ್ರು, ನಾನೇ ಪ್ರೊಡ್ಯೂಸರು, ಮೇಡಮ್ ಹೀರೋಯಿನ್. ಅಯ್ಯೋ, ನೀನೇ ನಮ್ಮ ಇಷ್ಟಲ್ಲಿ ರೆಡಿ ಆಗ್ಬಿಟ್ಟೆ. ಇನ್ನು ಕಾಸ್ಟಿಂಗ್ ಆಗಬೇಕು, ಇನ್ನು ತುಂಬಾ ಕೆಲಸ ಇದೆ. ಜಾನು, ಯಾಕೆ ಕುಡಿದೆ ಅವ್ರಿಗೆ? ಇವನು ಫಿಲಂ ಡೈರೆಕ್ಟರ್ ಅಲ್ಲ, ಫೇಕ್ ಡೈರೆಕ್ಟರ್. ಯಾವ್ಯಾವ ಫಿಲಂ ಮಾಡಿದ್ಯಾ ನೀನು? ಅಂಬಾರಿ. ಸುಳ್ಳು ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಜಾನು, ಆ ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿದ್ದು ಇವರೇ. ಹಾಗಾದ್ರೆ ಇದೇನಿದು ಅರವಿಂದ್? ಆ ಫಿಲಂ ಡೈರೆಕ್ಟರ್ ಫೋಟೋ ನೀವೇ ನೋಡಿ. ನೀವು ಹೇಳಿದ ಫಿಲಂಗಳ ಡೈರೆಕ್ಟ್ರೇ ಬೇರೆ. ನೀವು ನಿಜವಾಗ್ಲೂ ಹಿಟ್ ಡೈರೆಕ್ಟರ್ ಆಗಿದ್ರೆ ನನ್ನ ಟ್ಯಾಲೆಂಟ್ ನೋಡಿ ಚಾನ್ಸ್ ಕೊಡ್ತಾ ಇದ್ರಿ, ನನ್ನ ಹತ್ರ ಹಣ ಕೇಳ್ತಿರ್ಲಿಲ್ಲ. ಏಯ್ ಇಡಿಯಟ್, ದೊಡ್ಡ ಡೈರೆಕ್ಟರ್ ಅಂತ ಬಿಲ್ಡಪ್ ಕೊಟ್ಟೆಲ್ಲೋ, ನನ್ನ ಹುಡುಗಿಗೆ ಯಾಮರ್ಸಿದೆಯಲ್ಲ. ಯಾರು ನೀನು? ನಿಜ ಹೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.